ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಬುಧವಾರ ಬೆಳಗ್ಗೆಯಿಂದನೇ ನಾನು ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಸೊ ಸ್ಟಾರ್ಟಿಂಗಲ್ಲಿ ಒಂದು 4-5 ಸಾರಿ ಒಳ್ಳೆ ಮಳೆ ಬಂತು. ಅದಾದಮೇಲೆ ಮತ್ತೆ ಬೇಸಿಗೆ ಥರನೇ ಫೀಲ್ ಆಗ್ತಿದೆ, ಅಷ್ಟೊಂದು ಬಿಸಿಲು. ಇನ್ನು ನಮ್ಮ ಮನೆ ಬಾಲ್ಕನಿಯಲ್ಲಿ ಬಂದುಬಿಟ್ರೆ ಈ ಥರದ ವಾತಾವರಣ ಕಾಣಿಸ್ತಾನೆ ಇರುತ್ತೆ. ನನ್ನ ಡೇ ಸ್ಟಾರ್ಟ್ ಆಗೋದೆ ಆಲ್ಮೋಸ್ಟ್ ಇದೇ ಥರನೇ. ಇನ್ನು ಬೆಳಗ್ಗೆ ಚಪಾತಿ ಮಾಡ್ಕೊಂಡಿದ್ದೆ ಇವತ್ತು ಟಿಫನ್ಗೆ. ನಾನು ಯಾವಾಗೇ ಚಪಾತಿ ಮಾಡಿದರೂ ಕೂಡ ಪ್ಲೇನಾಗಿ ಮಾಡೋ ಮಾತೇ ಇಲ್ಲ, ಅದರಲ್ಲಿ ಏನಾದರೂ ಹಾಕಿನೇ ಮಾಡಿಕೊಡ್ತೀನಿ. ಸೊ ಇವತ್ತು ಮೆಂತ್ಯ ಸೊಪ್ಪು ಜೊತೆಗೆ ಕ್ಯಾರೆಟು, ಬೀಟ್ರೂಟು, ಎಳ್ಳನ್ನು ಹಚ್ಚಿ ಕಲರ್ಫುಲ್ಲಾಗಿಯೇ ಮಾಡಿಕೊಟ್ಟಿದ್ದೀನಿ. ಮಕ್ಕಳಿಗೆ ಈ ಥರ ಮಾಡಿಕೊಟ್ಟಾಗ ನೋಡೋದಕ್ಕೂ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡ್ತಾನೆ ಅದನ್ನು ತಿಂತಾರೆ ಅಂತ ಹೇಳಿ. ಸೊ ಈ ಥರ ಕೊಟ್ಟಾಗ ವೈಭವ್ ಅಂತೂ ಸಿಕ್ಕಾಪಟ್ಟೆ ಖುಷಿ ಪಡ್ತಿರ್ತಾನೆ. ಎಷ್ಟೊಂದೆಲ್ಲ ಕಲರ್ ಇದೆಯಲ್ಲ ಮಮ್ಮಿ ಇದರಲ್ಲಿ ಅಂತ ಹೇಳಿ ಅವನು ಹೇಳ್ತಾನೆ ಇರ್ತಾನೆ. ಇನ್ನು ಚಪಾತಿ ಕಾಂಬಿನೇಷನ್ಗೆ ಮಶ್ರೂಮು ಮತ್ತು ಪುಡಿ ತುಪ್ಪನ ಕೊಟ್ಟಿದ್ದೆ ಇಬ್ರಿಗೂ. ಟೈಮ್ ಎಷ್ಟಾಗಿತ್ತು ರೀ? 7:22. 8:22 ಮಕ್ಕಳನ್ನ ಬೇಗನೆ ರೆಡಿ ಮಾಡ್ತೀನಿ, ಯಾಕಂದರೆ ಬಸ್ ಬರೋದಕ್ಕೆ ಒಂದು 5 ನಿಮಿಷ ಮುಂಚೆನೇ ಹೋಗಬೇಕು. ಅದರಲ್ಲಿ ವೈಶುದು ಯೂನಿಫಾರ್ಮ್ ಇತ್ತು ಅಂದರೆ ಕಂಪಲ್ಸರಿ 2 ಜಡೆ ಹಾಕಬೇಕು. ಹಾಗಾಗಿ ಇನ್ನೊಂದು 5 ನಿಮಿಷ ಆಯಿತು. ಹಸ್ಬೆಂಡ್ ನಾನೇ ಹೋಗ್ಬಿಟ್ಟು ಬರ್ತೀನಿ ಅಂತ ಹೊರಟಿದ್ದಾರೆ. ತುಂಬ ಕಾಲು ನೋವಿದೆ, ಸುಸ್ತಿದೆ ಅನ್ನೋರು ಖರ್ಜೂರದಲ್ಲಿ ಸ್ವಲ್ಪ ರಾತ್ರಿ ನೆನೆ ಹಾಕಬೇಕು ಮೆಂತ್ಯಕಾಳನ್ನು. ಮೊಳಕೆ ಬರೆಸಿದ್ರೆ ಇನ್ನೂ ಒಳ್ಳೆಯದು. ಈ ಥರ ವಾರದಲ್ಲಿ ಒಂದು 3-4 ದಿನ ತೊಗೊಳ್ತಾ ಬಂದರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ನಾನು ಅವಾಗವಾಗ ಈ ಥರ ತೊಗೊಳ್ತಾನೆ ಇರ್ತೀನಿ. ಇನ್ನು ಇದು ಬಂದು ಬ್ರೆಜಿಲ್ ನೆಟ್ಸ್ ಅಂತ ಹೇಳಿ ಥೈರಾಯ್ಡ್ಗೆ ತುಂಬ ಒಳ್ಳೆಯದು. ರೆಗ್ಯುಲರಾಗಿ ಒಂದೇ ತೊಗೋಬೇಕು, ಜಾಸ್ತಿ ಕೂಡ ತಿನ್ನಂಗಿಲ್ಲ ಇದನ್ನು. ಒಬ್ಬರು ಸಿಸ್ಟರ್ ನಂಗೆ ಕೇಳಿದರು ಇದ್ರ ಬಗ್ಗೆ ಹೇಳಿ ಅಂತ ಹೇಳಿ. ನೋಡಿ ಇದೇನೆ, ಎಲ್ಲ ಡ್ರೈ ಫ್ರೂಟ್ ಶಾಪಲ್ಲೂ ಇದು ನಮಗೆ ಸಿಗುತ್ತೆ. ಸೊ ಥೈರಾಯ್ಡ್ಗೆ ತುಂಬ ಒಳ್ಳೆಯದು. ಸ್ವಲ್ಪ ಹೆಸ್ರು ಕಾಳು ಮೊಳಕೆ ಬಂದಿರೋ ಅಂಥದ್ದು ಇತ್ತು. ಈ ವಾರದಲ್ಲಿ ಒಂದು 3-4 ಸರಿ ಕೊಟ್ಟಿದ್ದೆ. ಇನ್ನು ನಾವೇ ಅದನ್ನು ಸ್ವಲ್ಪ ದೋಸೆನೆಲ್ಲ ಮಾಡ್ಕೊಂಬಿಡೋಣ ಅಂತ ಹೇಳಿ ಹಸ್ಬೆಂಡ್ ಕೂಡ ಫ್ರೆಶ್ ಅಪ್ ಆಗಿದ್ರು, ಅವರು ಕೂಡ ಹೊರಡ್ತಾರೆ. ಸೊ ಹಾಗಾಗಿ ಇಲ್ಲಿ ನಾನು ದೋಸೆನ ಹಾಕ್ಕೊಡ್ತಿದ್ದೀನಿ. ಇದಕ್ಕೆ ಮೇಲೆ ಸ್ವಲ್ಪ ಕ್ಯಾರೆಟು, ಎಳ್ಳು, ಕುಕುಂಬರ್ ಇದನ್ನೆಲ್ಲ ಬೀಟ್ರೂಟ್ ಎಲ್ಲ ಹಾಕಿ ಮಾಡಿದ್ದೆ. ತುಂಬ ಚೆನ್ನಾಗಿಯೇ ಬಂದಿತ್ತು. ಇನ್ನು ಮಕ್ಕಳನ್ನ ಕಳಿಸಿದ ಮೇಲೆ ನಾನು ಒಂದೊಂದೇ ಕೆಲಸಗಳನ್ನು ಮಾಡ್ಕೊಳ್ತಾ ಹೋಗ್ತೀನಿ. ಇವಾಗ ನನ್ನ ಫ್ಯಾಮ್ಲಿ ದೊಡ್ಡದಾಗಿದೆ. ಆಮೇಲೆ ಅಕ್ಕ ಹೇಳಿದ ಮೇಲೆ ಸುಮಾರು ಜನ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ. ಸೊ ನಾನು ಅವರೆಲ್ಲರ ಹತ್ರ ಹೇಳ್ಕೊಳ್ಳೋದು ಒಂದೇ, ನನ್ನ ವ್ಲಾಗಲ್ಲಿ ಆಲ್ಮೋಸ್ಟ್ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದೇ ಇರುತ್ತೆ. ಸ್ಪೆಷಲಿ ಮಕ್ಕಳಿಗೆ ಈ ಥರದ್ದು ಊಟನೇ ಕೊಡಿ, ಇದನ್ನು ಕೊಟ್ಟಾಗ ತುಂಬ ಚೆನ್ನಾಗಿ ಬೆಳೀತಾರೆ, ಅವ್ರ ಆರೋಗ್ಯ ಚೆನ್ನಾಗಿರುತ್ತೆ. ನಾನು ಇದೊಂದು ವಿಚಾರನ ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳೇಬೇಕು. ನಾನು 4 ವರ್ಷ ಆಯಿತು ನನ್ನ ಫುಡ್ ರೊಟೀನ್ನ ಚೇಂಜ್ ಮಾಡಿಕೊಂಡು. ಅವತ್ತಿನಿಂದ ಇವತ್ತಿನವರೆಗೂ ನನ್ನ ಮಕ್ಕಳನ್ನ ನಾನು ಒಂದು ದಿನ ಕೆಮ್ಮಾಗಿದೆ, ನೆಗಡಿ ಆಗಿದೆ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿಲ್ಲ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ನಾವು ಕೊಡುವಂಥ ಊಟದಲ್ಲಿನೇ ಔಷಧೀಯ ಗುಣಗಳಿರೋದ್ರಿಂದ ಅದು ಯಾವುದೂ ನಮ್ಮ ಹತ್ರ ಬರಲ್ಲ. ಸೊ ಹಾಗಾಗಿ ಆದಷ್ಟು ಆರೋಗ್ಯದ ಕಡೆ ಗಮನ ಕೊಡಿ, ಒಳ್ಳೊಳ್ಳೆ ಹೆಲ್ದಿಯಾಗಿರೋ ಫುಡ್ಡನ್ನು ತಿನ್ನಿ. ಆರೋಗ್ಯವಾಗಿದ್ದರೆ ತಾನೇ ಮುಂದೆ ಅಂದ್ಕೊಂಡಂಗೆ ಜೀವನ ಮಾಡೋದಕ್ಕೆ ಸಾಧ್ಯ ಆಗೋದು. ಸೊ ನಿಮ್ಮೆಲ್ರಿಗೂ ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇನ್ನು ಕೆಲವೊಂದಿಷ್ಟು ಸೀರೆಗಳನ್ನು ತೊಗೊಂಡು ಹಾಗೆ ಇಟ್ಬಿಟ್ಟಿದ್ದೀನಿ. ಅಂದರೆ ಅವಸರದಲ್ಲಿ ತೊಗೊಳ್ಳೋದು, ಅವಸರದಲ್ಲಿ ಇಡೋದು. ಈ ಬಟ್ಟೆ ಮಡಚೋದು ಇಡೋ ಕೆಲಸ ಯಾವತ್ತೂ ಮುಗಿಯಲ್ಲ. ಕಬೋರ್ಡಲ್ಲಿ ಚೆನ್ನಾಗಿದೆ ಅನ್ನೋಷ್ಟೊತ್ತಿಗೆ ಟ್ರೀಸರಿಯಲ್ಲಿ
ಆ ಕಡೆ ಈ ಕಡೆ ಆಗಿರುತ್ತೆ. ಟ್ರೀಸ್ ಏರಿಯಲ್ಲಿ ಅನ್ನೋಷ್ಟೊತ್ತಿಗೆ ಕಬೋರ್ಡಲ್ಲಿ ಒಟ್ಟು ಇದು ನಡೀತಾನೆ ಇರುತ್ತೆ. ಬಟ್ ಏನು ಅಂದರೆ ನಾವು ತುಂಬ ರೇರಾಗಿ ಸೀರೆಗಳನ್ನು ಹಾಕ್ಕೊಳ್ತೀವಿ. ವರ್ಷ 2 ವರ್ಷ ಅಂದರೆ ಅಟ್ಲೀಸ್ಟ್ ಒಂದು 3 ತಿಂಗಳಿಗೊಂದು ಸರಿ 4 ತಿಂಗಳಿಗೊಂದು ಸರಿನಾದರೂ ಎಲ್ಲ ಸೀರೆಗಳನ್ನು ಹೊರಗಡೆ ತೆಗೆದು ಒಂದು ಅರ್ಧ ಗಂಟೆ ಫ್ಯಾನಿಗೆಲ್ಲ ಇಟ್ಬಿಟ್ಟು ಒಳಗಡೆ ಇಟ್ಟರೆ ಒಳ್ಳೆಯದು. ಕೆಲವೊಂದು ಸರಿ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಕ್ಕೊಂಡಿಲ್ಲ ಅಂದರೆ ಕೆಲವೊಂದು ಸೀರೆಗಳ ಮೇಲೆ ಇಟ್ಬಿಟ್ಟು ಎಲ್ಲ ಅದು ಮೂಟ್ರಾಗುವಂಥದ್ದು ಕೂಡ ಇರುತ್ತೆ. ಅಂದರೆ ನಾವು ಮೇಲೆ ಇಡ್ತಾನೆ ಇರ್ತೀವಲ್ವ, ಸೊ ಹಾಗಾಗಿ ಆವಾಗ ಈ ಥರ ಓಪನ್ ಮಾಡಿ ಒಂದು ಸ್ವಲ್ಪ ನೀಟಾಗಿ ಫೋಲ್ಡ್ ಮಾಡಿಟ್ರೆ ತುಂಬಾ ಒಳ್ಳೆಯದು ಅಂತ ಹೇಳಿ ಕೆಲವೊಂದಿಷ್ಟು ಸೀರೆಗಳನ್ನು ನೋಡಿದಾಗ ರೆಗ್ಯುಲರಾಗಿ ನಾನು ಸೀರೆ ಉಟ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ಅನ್ನಿಸ್ತಿರುತ್ತೆ. ಬಟ್ ಇಲ್ಲಿ ಇದು ಮಳೆಗಾಲ ಅನ್ನೋ ಯಾವ ಲಕ್ಷಣವೇ ಇಲ್ಲ. ಮತ್ತು ಬೇಸಿಗೆ ಕಾಲದಲ್ಲಿ ಹೋಗ್ಬಿಟ್ಟಿದ್ದೀವಿ ನಾವು. ಜೂನ್ 7ನೇ ತಾರೀಕು ಕಂಪ್ಲೀಟಾಗಿ ಕ್ಲೈಮೇಟ್ ಚೇಂಜ್ ಆಗುತ್ತೆ ಅಂತ ಅಪ್ಪ ಯಾವಾಗಲೂ ಹೇಳೋರು. ಈ ಮಳೆ ಹೋಗಿಯೇ ಮತ್ತೆ ಒಂದು 20 ದಿನ ಆಯ್ತೇನೋ ಅಸಲು ಮಳೆ ಇಲ್ಲ. ಸ್ಟಾರ್ಟಿಂಗ್ ಟೈಮಲ್ಲಿ ಮಾತ್ರ ಒಳ್ಳೆ ಮಳೆ, ಮತ್ತು 9 ಗಂಟೆ ಆಯಿತು ಅಂದರೆ ವಿಪರೀತ ಬಿಸಿಲು ಸ್ಟಾರ್ಟ್ ಆಗಿದೆ. ಇದು ಬಂದು ಲಾಸ್ಟ್ ಟೈಮ್ ದಾವಣಗೆರೆಗೆ ಹೋಗಿದ್ರು ಹಸ್ಬೆಂಡು, ತೊಗೊಂಡು ಬಂದಿರುವಂಥ ಸೀರೆ. ಆ್ಯನಿವರ್ಸರಿಗೆ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋಣ ಅಂದರೆ ಆಗಲಿಲ್ಲ. ಆಮೇಲೆ ವೈಭವ್ನ ಬರ್ಡೇ ಟೈಮಲ್ಲಾದರೂ ಮಾಡ್ಕೊಳ್ಳೋಣ ಸ್ಟಿಚ್ಚು ಅಂದ್ಕೊಂಡೇ ಆಗಲಿಲ್ಲ. ಈ ಸರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಟಿಚ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ರನ್ನಿಂಗ್ ಬ್ಲೌಸ್ ಬಂದಿರೋದ್ರಿಂದ ಇದನ್ನೇ ಮಾಡಿಸೋದಾ ಅಥವಾ ಇದಕ್ಕೆ ಕಾಂಟ್ರಾಸ್ಟ್ ಯಾವುದಾದ್ರೂ ತೊಗೊಳ್ಳೋದಾ ಅನ್ನೋದನ್ನು ಯೋಚನೆ ಮಾಡ್ತಿದ್ದೀನಿ. ಸೊ ನಿಮ್ಮ ಒಪಿನಿಯನ್ ಏನು ಖಂಡಿತ ನಂಗೆ ತಿಳಿಸಿ. ಯಾಕಂದರೆ ಕಂಪ್ಲೀಟಾಗಿ ಯೆಲ್ಲೋ ಕಲರ್ ಸೀರೆ ಇದೆ, ಅದಕ್ಕೆ ಗೋಲ್ಡ್ ಕಲರ್ ಈ ಥರ ಫ್ಲವರ್ ಬಾರ್ಡ್ರ್ ಬಂದಿದೆ. ನೋಡೋಣ ರನ್ನಿಂಗ್ ಹೊಲ್ಸೋದ ಅಥವಾ ಅದಕ್ಕೆ ಕಾಂಟ್ರಾಸ್ಟ್ ತೊಗೊಳ್ಳೋದ ಅನ್ನೋ ಗೊಂದಲದಲ್ಲಿನೇ ಇದ್ದೀನಿ. ಇನ್ನು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿರುವಂಥ ಜ್ಯುವೆಲ್ರಿ ಇವು. ಒಂದು ಎಕ್ಸಿಬಿಷನ್ ಬಂದಿತ್ತು ಆಲ್ರೆಡಿ, ಭಾಳ ದಿನಗಳೇ ಆಯಿತು ನಾನು ಇದನ್ನು ತೊಗೊಂಡು, ಬಟ್ ಹಾಕ್ಕೊಂಡಿಲ್ಲ. ಇವೆಲ್ಲ ಹ್ಯಾಂಡ್ ಮೇಡ್ ಮಾಡಿರುವಂಥ ಬ್ಯಾಂಗಲ್ಸು ವೈಶುಗೆ ಮತ್ತು ನನಗೆ ತೊಗೊಂಡಿರೋದು ಹ್ಯಾಂಡ್ ಮೇಡು. ವೈಶುದು ಫ್ಯಾನ್ಸಿ ಬ್ಯಾಂಗಲ್ಸ್ ಅದು. ಏನು ಇದು ಬಂದು ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ತೊಗೊಂಡಿರುವಂಥ ಒಂದಿಷ್ಟು ಬಳೆಗಳು. ಸೊ ಹಾಗೆ ಕೆಲವೊಂದಿಷ್ಟು ಜ್ಯುವೆಲ್ರಿ ಎಲ್ಲ ತೊಗೊಂಡಿದ್ದೆ ನಾನು. ಇದು ಏರ್ ಬ್ಯಾಂಡು. ಅವಳು 5th ಇರೋವರೆಗೂ ರೆಗ್ಯುಲರಾಗಿ ಹಾಕ್ಕೊಂಡು ಹೋಗ್ತಾಯಿದ್ಲು. ಇತ್ತೀಚೆಗೆ ಅದು ಹಾಕ್ಕೊಳ್ತಾನೇ ಇಲ್ಲ ಬೇಡ ಅಂತಲೇ ಹೇಳ್ತಿರೋದು. ಕಿವಿಯಲ್ಲೆಲ್ಲ ನೋವು ಅನಿಸುತ್ತೆ, ಅದನ್ನು ರೆಗ್ಯುಲರಾಗಿ ಹಾಕ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತ ಹೇಳಿ. ಸೊ ಯಾವುದಾದ್ರೂ ಹಬ್ಬಗಳಲ್ಲಿ ಆಮೇಲೆ ಬರ್ತ್ಡೇ ಟೈಮಲ್ಲಿ ಕೂಡ ಹಾಕ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಇದು ಕೂಡ ಅಷ್ಟೇ, ಹ್ಯಾಂಡ್ ಮೇಡೇ ಇವೆರಡೂ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇನ್ನು ಈ ಸರನ ಯಾವುದಾದ್ರೂ ಒಂದು ಸೀರೆ ಹಾಕ್ಕೊಳ್ಳೋಣ ಅಂತ ಇಷ್ಟಪಟ್ಟು ತೊಗೊಂಡಿದ್ದು. ಆ್ಯಂಟಿಕ್ ಜ್ಯುವೆಲ್ರಿ ಅದು, ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ. ಸೊ ಇದಕ್ಕೆ ಏರಿಂಗ್ ಎಲ್ಲ ಏನೂ ಬಂದಿಲ್ಲ, ಜಸ್ಟ್ ಇದು ಸರ ಮಾತ್ರ. ತೊಗೊಂಡಾಗಿಂದ ಅಸಲು ಇಲ್ಲಿವರೆಗೂ ಒನ್ ಟೈಮ್ ಕೂಡ ಹಾಕ್ಕೊಂಡಿಲ್ಲ. ಏನು ಲಕ್ಷ್ಮಿಗೆ ಅಂತ ಹೇಳ್ಬಿಟ್ಟು ಇದೊಂದು ಕಾಸಿನ ಸರ ತೊಗೊಂಡಿದ್ದೀನಿ. ಇದಕ್ಕೆ ಮಧ್ಯದಲ್ಲಿ ಕೆಂಪು ಸ್ಟೋನ್ ಎಲ್ಲ ಬಂದಿದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕ್ವಾಲಿಟಿ ವೈಸ್ ತುಂಬ ಇಷ್ಟ ಆಯಿತು ನನಗೆ. ಕೆಲವೊಂದು ಪ್ರಾಡಕ್ಟ್ ಎಲ್ಲ ಕಲರೇ ಹೋಗಿಬಿಡುತ್ತೆ, ಇಟ್ಟಲ್ಲಿನೇ ಕಲರ್ ಎಲ್ಲ ಕಪ್ಪಾಗತ್ತೆ. ಸೊ ಇದು ತುಂಬಾ ಚೆನ್ನಾಗಿದೆ. ಇದಕ್ಕೆ ಏರ್ ರಿಂಗ್ ಬಂದಿದೆ. ಇದರಲ್ಲಿ ದೊಡ್ಡದು ಚಿಕ್ಕದು ಸುಮಾರು ಸೈಜ್ ಇತ್ತು, ಬಟ್ ನನಗಿದು ತುಂಬಾ ಇಷ್ಟ ಆಯಿತು ಅಂತ ತೊಗೊಂಡಿದ್ದು. ಇನ್ನು ಇದು ಕೂಡ ಅಷ್ಟೇ ತುಂಬ ಯೂನಿಕ್ ಆಗಿರುವಂಥ ಡಿಸೈನು, ಲಕ್ಷ್ಮಿ ಡಿಸೈನೇ ಇದೆ ಇದಕ್ಕೆ. ಸೊ ಡಾಬಾ ತೊಗೊಂಡಿದ್ದೀನಿ. ಮೊದಲು ಒಂದು 2-3 ವರ್ಷ ನನಗೆ ಹೆಂಗೆ ಗೊತ್ತಿರುತ್ತೆ ಅಷ್ಟೇ ಪೂಜೆ ಮಾಡ್ಕೊಂಡಿದ್ದೆ. ಅದಾದಮೇಲೆ ಕೆಲವೊಂದಿಷ್ಟು ವೀಡಿಯೋಗಳನ್ನು ನೋಡ್ತಾ ತಿಳ್ಕೊಂಡು ಸ್ವಲ್ಪನೇ ನಾನು ಮಾಡ್ಕೊಳ್ತಾ ಬಂದಿದ್ದೀನಿ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಕೂಡ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಮಂತ್ ಒಂದೇ ನಮಗೆ ಇರೋದು ಟೈಮು. ಸೊ ನಾನು ಮನೆ ಕ್ಲೀನ್ ಎಲ್ಲ ಮಾಡ್ಕೋಬೇಕು. ಇನ್ಮೇಲೆ ಶ್ರಾವಣ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ಇದೆಲ್ಲ ಮಾಡಿ ಮುಗಿಸ್ಕೋಬೇಕಲ್ವ, ಅದು ಕೂಡ ಸ್ಟಾರ್ಟ್ ಆಗುತ್ತೆ. ಇದು ತುಂಬ ಚೆನ್ನಾಗಿದೆ ಡಾಬು ಮಾತ್ರ, ನನಗೆ ಭಾಳನೇ ಇಷ್ಟ ಆಯಿತು. ಕ್ವಾಲಿಟಿ, ಕಲರು, ಆ ಮಾಡಲ್ಲು, ಕೆಲವೊಂದೆಲ್ಲ ಕ್ವಾಲಿಟಿ ಚೆನ್ನಾಗಿರಲ್ಲ, ನೋಡೋದಕ್ಕೆ ಚೆನ್ನಾಗಿರುತ್ತೆ, ಬಟ್ ಕ್ವಾಲಿಟಿ ಆಮೇಲೆ ಅದ್ರ ಮಾಡೆಲ್ ತುಂಬಾ ಚೆನ್ನಾಗಿದೆ. ಅಮೆಝಾನಿಂದ ನಾನು 2 ಚಿಕ್ಕ ಬೌಲ್ ಅಥವಾ ಬಟ್ಲು ಅಂತ ಏನು ಹೇಳ್ತೀವಿ ಅದನ್ನು ತರಿಸ್ಕೊಂಡಿದ್ದೀನಿ. ಇದು ವೈಶು ವೈಭವ್ಗೆ ಮೊಸರನ್ನ ಕೊಡೋಣ ಮಧ್ಯಾಹ್ನ ಟೈಮಲ್ಲಿ ಅಂತ ಹೇಳಿ. ಎದಕ್ಕೆ ಅಂದರೆ, ಸೊ ನಾನು ವಾರದಲ್ಲಿ ಒಂದು 2-3 ಸರಿ ಕಾಳನ್ನು ಮಾಡ್ತಿರ್ತೀನಿ. ಕಾಳು ಅಂದ ತಕ್ಷಣ ಸ್ವಲ್ಪ ಡ್ರೈ ಐಟಮೇ ಆಗಿಬಿಡುತ್ತೆ ಅದು ಮಧ್ಯಾಹ್ನ ಅನ್ನೋಷ್ಟೊತ್ತಿಗೆ. ಕೆಲವೊಂದು ಸರಿ ಒಂದು 4 ಪೀಸೋ 5 ಪೀಸೋ ರೊಟ್ಟಿನ ಹಾಗೆ ತೊಗೊಂಡು ಬಂದುಬಿಡ್ತಾರೆ ಅವರು. ಕೇಳಿದರೆ ಅದೆಲ್ಲ ಡ್ರೈ ಆದಂಗೆ ಆಗಿತ್ತು ಅಂತ ಹೇಳ್ತಾರೆ.
ಅಂಥ ಟೈಮಲ್ಲಿ ಅಥವಾ ಅವ್ರಿಗೆ ಯಾವಾಗ ಇಷ್ಟ ಆಗುತ್ತೆ ಆ ಟೈಮಲ್ಲಿ ತೊಗೊಂಡೋಗೋದಕ್ಕಾದರೂ ನಾನು ಮೊಸರು ಕೊಡೋಣ ಅಂತ ಹೇಳಿ ಈ ಬಾಕ್ಸ್ಗಳನ್ನು ತರಿಸಿದ್ದೀನಿ. ಹಾಲು, ಮೊಸರು, ಆಮೇಲೆ ಕರಿ ಯಾವುದಾದ್ರೂ ಹಾಕ್ಬೋದು. ತುಂಬ ಚೆನ್ನಾಗಿದೆ, ಲೀಕೆಲ್ಲ ಏನೂ ಆಗಲ್ಲ. ನೋಡೋದು ಕೂಡ ಎಷ್ಟೊಂದು ಕ್ಯೂಟಾಗಿದ್ದಾವೆ ಇವು. ಅದ್ರ ಜೊತೆ ಒಂದು ಗ್ರಾಸರಿ ಇಡೋದಕ್ಕೆ ಅಂತ ಒಂದು ಬಾಸ್ಕೆಟ್ ಕೂಡ ತೊಗೊಂಡಿದ್ದೀನಿ. ಇವೆರಡರ ಲಿಂಕ್ ಬೇಕಿದ್ದರೆ, ಇಷ್ಟ ಆಗಿದ್ದರೆ ಕಾಮೆಂಟಲ್ಲಿ ಕೇಳಿ, ಖಂಡಿತ ನಾನು ಶೇರ್ ಮಾಡ್ತೀನಿ. ನಾನು ಕೆಳಗಡೆನೇ ಇಡ್ತಾ ಇದ್ದೆ ಕಬೋರ್ಡಲ್ಲಿನೇ. ಸೊ ಲಾಸ್ಟ್ ಟೈಮಲ್ಲಿ ನೀರು ಫ್ಲೋ ಆಗಿದೆ, ಅದು ಹೆಂಗಾಗಿದೆ ಗೊತ್ತಿಲ್ಲ, ಮತ್ತು ಹಾಳಾಗಿ ಹೋಗ್ಬಿಡುತ್ತೆ ಅನ್ನೋದಕ್ಕೆ ಈ ಬಾಸ್ಕೆಟ್ನಲ್ಲಿ ಹಾಕಿಡ್ತಿದ್ದೀನಿ. ಸೊ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೇ ನಾನು ಅಂದ್ಕೊಳ್ತೀನಿ. ಇದೊಂದು ಸಿಂಪಲ್ ಆಗಿರುವಂಥ ವ್ಲಾಗು, ನನ್ನ ಮಾರ್ನಿಂಗ್ ರೂಟೀನ್ ಅಂತಲೇ ಹೇಳ್ಬೋದು. ಸೊ ಖಂಡಿತ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.